ರಾಷ್ಟ್ರಗಳ ಮಧ್ಯದ ಯುದ್ಧ ದಿನ ಕಳೆದಂತೆ ಭೀಕರತೆ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಇರಾನ್ ಅನ್ನು ತನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅಮೆರಿಕ ಸರ್ವಸನ್ನದ್ಧ ಆಗಿತ್ತು. ಆದರೆ ದಿಢೀರನೆ ಯುದ್ಧ ಭೂಮಿಯಿಂದ ಹಿಂದೆ ಸರಿದು ಬಿಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯುದ್ಧ ಭೂಮಿಯಿಂದ ಹಿಂದೆ ಸರಿದ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇರಾನ್ ಯುದ್ಧ 2 ರಿಂದ 3 ವಾರಗಳಲ್ಲೇ ಕೊನೆಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಸೇನೆ ದಾಳಿ ನಿಲ್ಲಿಸಿ ವಾಪಸ್ ಆಗಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಳ್ತಿದ್ದಾರೆ. ಸೇನೆ ಇರಾನ್ನಿಂದ ವಾಪಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಸ್ಪಷ್ಟಪಡಿಸ್ತಾ ಇರೋದ್ರಿಂದ ಅಲ್ಲಿಗೆ ಯುದ್ಧ ಸಾಕಾಗಿದೆ, ಶಾಂತಿಯನ್ನ ಬಯಸ್ತಾ ಇದ್ದಾರಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಮೆರಿಕ ಅಧ್ಯಕ್ಷರು ಹೇಳಿದ್ರು ಕೂಡ ಇರಾನ್ ಅನ್ನ ಒಪ್ಕೊಳ್ಳುತ್ತಾ ಅಂದ್ರೆ ಇರಾನ್ ಇಲ್ಲ, ಮಹಾಯುದ್ಧದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಇರಾನ್ ಮತ್ತೆ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದೆ. ಅಮೆರಿಕ ಐಟಿ ಕಂಪನಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿ ಮಾಡುವ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಇಂದಿನಿಂದ ಅಮೆರಿಕ ಐಟಿ ಕಂಪನಿ ಮೇಲೆ ದಾಳಿ ಆಗೋದು ಫಿಕ್ಸ್ ಅನ್ನುವಂತಹ ಎಚ್ಚರಿಕೆ ಇರಾನ್ನಿಂದ ರವಾನೆಯಾಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕ ಐಟಿ ಕಂಪನಿಗಳ ಮೇಲೆ ಕಣ್ಣು ಅಂತೆ ಐಟಿ ಕಂಪನಿಗಳ ಮೇಲೆ ದಾಳಿ ನಡೆಸುವ ಧಮಕಿಯನ್ನ ಎಚ್ಚರಿಕೆಯನ್ನ ಇರಾನ್ ಕೊಡ್ತಾ ಇದೆ. ನಮ್ಮ ನಾಯಕರನ್ನ ಗುರಿಯಾಗಿಸಿ ಹತ್ಯೆ ಮಾಡಿದ್ರೆ ಸುಮ್ಮನಿರುವ ಮಾತೇ ಇಲ್ಲ ಅಂತ ಇರಾನ್ ಹೇಳ್ಕೊಳ್ತಾ ಇರೋದು. ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ನೇರವಾಗಿ ಅಮೆರಿಕಾಗೆ ಇರಾನ್ ಪಾಸ್ ಮಾಡಿದೆ.